ನಮಸ್ಕಾರ. ನಾವು ಅಕ್ಟೋಬರ್ 4ರಿಂದ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯವರೆಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳು, ನೌಕರರು, ಸಿಬ್ಬಂದಿಗಳು ಮತ್ತು ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಕ್ಕೂಟದಿಂದ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಅಧ್ಯಕ್ಷರುಗಳ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ, ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ಎಲ್ಲ ಅಧಿಕಾರಿ ನೌಕರರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಜ್ಯೇಷ್ಠತೆ ಅಂತಿಮಗೊಳಿಸಿ ಏನದ ಬಡ್ತಿ ಕೊಡಬೇಕಂತಕ್ಕಂಥ ವಿಚಾರವನ್ನು, ಅದರ ಜೊತೆಗೆ ಈ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡಿದ್ದೀವಿ. ಆಮೇಲೆ ಇವತ್ತು ಏನಂದ್ರೆ ಹೊಸದಾಗಿ ಒಂದು ನಿಯಮ ಬರ್ತಾ ಇದೆ. ಏನಪ್ಪ ಅಂತಂದ್ರೆ, ಒಂದೇ ತಾಲೂಕಿನಲ್ಲಿ 7 ವರ್ಷಗಳಿಂದ ಯಾರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರನ್ನ ಕೆಲಸ ಮಾಡಿರ್ತಕ್ಕಂಥವ್ರದಾರಲ್ಲ, ಅವರೆಲ್ಲರೂ ಕೂಡ ಏನದ ಈ ತಾಲೂಕನ್ನು ಬಿಟ್ಟನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತಕ್ಕಂಥ ನಿಯಮ ತರ್ತಾ ಇದಾರಲ್ಲ, ಈ ನಿಯಮವನ್ನು ಕೂಡಲೇ ಹಿಂಪಡಿಸಬೇಕಂತಕ್ಕಂಥದನ್ನ ಇಟ್ಕೊಂಡ್ಬಿಟ್ಟು, ಇದರ ಜೊತೆಗೆ ಆ ಗ್ರಾಮ ಪಂಚಾಯಿತಿಯ ಗ್ರೇಡ್ 1 ಕಾರ್ಯದರ್ಶಿಗಳು ಕೂಡ ಜ್ಯೇಷ್ಠತೆ ಅಂತಿಮಗೊಳಿಸಿ ಅವರಿಗೆ ಬಡ್ತಿ ಕೊಡಬೇಕು ಅಂತಕ್ಕಂಥ ವಿಚಾರ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೂ ಕೂಡ ಏನದ ಅವರಿಗೆ ಪ್ರಮೋಷನ್ ಸಿಗಬೇಕು ಅಂತಕ್ಕಂಥದ್ದನ್ನ, ಜೊತೆಗೆ ಈ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ಸೃಜನೆ ಆಗಬೇಕು ಅಂತಕ್ಕಂಥದ್ದನ್ನ, ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಪಂಚ ನೌಕರ ಇರ್ತಕ್ಕಂಥ ಬಿಲ್ ಕಲೆಕ್ಟರು, ವಾಟರ್ ಮ್ಯಾನ್ಸು, ಸ್ವೀಪರ್ಸು, ಅಟೆಂಡರು, ಅದರ ಜೊತೆಗೆ ಆಪರೇಟರ್ಗಳನ್ನ ಇವತ್ತು ಸಾಕಷ್ಟು ಕೆಲಸದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೆಚ್ಚುವರಿಯಾಗಿ ಇನ್ನೊಂದು ಗ್ರಾಮ ಪಂಚಾಯಿತಿ ಆಪರೇಟರ್ ಅನ್ನು ನೇಮಕಾತಿಯನ್ನು ಮಾಡ್ಕೋಬೇಕಂತಕ್ಕಂಥ ಬೇಡಿಕೆ ಇದೆ. ಅದರ ಜೊತೆ ಗ್ರಾಮ ಪಂಚಾಯಿತಿ ನೌಕರರು ಇವತ್ತು ಗೌರವಿತವಾಗಿ ಒಂದು ಕೆಲಸ ಮಾಡೋದಕ್ಕೆ, ಅವರ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಅವರಿಗೆ ಕುಟುಂಬವನ್ನ ಸ್ವಾವಲಂಬಿಯಾಗಿ ಕುಟುಂಬ ನಡೆಸ್ತಕ್ಕಂಥ ಏನಾದ ವೇತನ ಇಲ್ಲ. ಸೊ ಆ ವೇತನ ಕೂಡ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯನ್ನೇ ಒಂದು ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು. ಆ ಇಲಾಖೆಯ ಒಂದು ವೇತನ ಶ್ರೇಣಿಯನ್ನ ನಿಗದಿಪಡಿಸಿ ಅವರಿಗೆ ಎಲ್ಲ ಒಂದು ನೌಕರರಿಗೆ ಕನಿಷ್ಠ ವೇತನ ಫಿಕ್ಸ್ ಮಾಡಿಸಿದ್ರೆ ಅವ್ರಿಗೆ ಏನದ ವೇತನ ಕೊಡಬೇಕಂತಕ್ಕಂಥದ್ದನ್ನ, ಎಲ್ಲಾ ಪಂಚ ನೌಕರರಿಗೆ ಏನದ ಒಂದು ಪ್ರಮೋಷನ್ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡ್ಬಿಟ್ಟು, ಒಟ್ಟಾರೆಯಾಗಿ ನಾವು ಗ್ರಾಮ ಪಂಚಾಯಿತಿಯ ಕುಟುಂಬ ಅಂತ ಹೇಳಿಸಿದ್ರೆ ನಾವಿಲ್ಲಿ ಸೇರಿದ್ದೀವಿ. ಈ ಕುಟುಂಬದ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥದ್ರ ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿಯ ಗ್ರಾಮ ಸದಸ್ಯರ ಒಕ್ಕೂಟದವರು ಈ ಹೋರಾಟದಲ್ಲಿ ಮುಂಚೂಣಿಯಾಗಿದ್ದಾರೆ. ಈ ಮೂಲಕ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು, ಆಪರೇಟರ್ಗಳು, ಬಿಲ್ ಕಲೆಕ್ಟರ್ಗಳು, ಸ್ವಚ್ಛತೆಗಾರರು, ಅಟೆಂಡರು, ಇರತಕ್ಕಂಥ ಎಲ್ಲ ರೀತಿಯ ಎಲ್ಲ ಹಂತದ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೆಲಸ ಇರತಕ್ಕಂಥ ಸಿಬ್ಬಂದಿಗಳನ್ನ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದಿದೆ. ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗವಹಿಸಬೇಕು, ಅಧ್ಯಕ್ಷರು ಭಾಗವಹಿಸಬೇಕಂತಿದೆ. ನಾವು ಎಲ್ಲಾ ಸೇವೆಗಳನ್ನ, ಗ್ರಾಮ ಪಂಚಾಯಿತಿ ಎಲ್ಲಾ ಸೇವೆಗಳನ್ನ ಸ್ಥಗಿತಗೊಳಿಸಿ 4ನೇ ತಾರೀಕಿಗೆ ಅಕ್ಟೋಬರ್ 4ರಂದು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತಕ್ಕಂಥದ್ದನ್ನ, ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು CG ಪಾರೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು, ವಿಜಯಪುರ. ಎಲ್ಲರಿಗೂ ನಮಸ್ಕಾರ. ನಾವು ವಿಜಯಪುರ ಜಿಲ್ಲೆಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ದಿನಾಂಕ 4/10/2024ರಂದು ಶುಕ್ರವಾರ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮ ಪಂಚಾಯಿತಿಗಳ ಕುಟುಂಬದ ಎಲ್ಲ ಸಮಸ್ಯೆಗಳ, ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಕುಟುಂಬದವರಲ್ಲಿ ನನ್ನ ಕಳಕಳಿ ವಿನಂತಿ, ತಾವೆಲ್ಲರೂ
ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಹಾಗೂ ನಮ್ಮ ಎಲ್ಲ ಬೇಡಿಕೆ ಈಡೇರುವವರೆಗೆ ನಾವು ಆ ಹೋರಾಟದಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಸತೀಶ್ ಕಾಡಸೆಟ್ಟಿಹಳ್ಳಿಯವರ ನೇತೃತ್ವದಲ್ಲಿ ಹಾಗೂ PDO ಸಂಘದ ಹಾಗೂ ನಮ್ಮ ಸಮೂಹದ IDPR ಸಮೂಹದ ಎಲ್ಲ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಬೇಡಿಕೆಗಳ ಈಡೇರಿಕೆಗಾಗಿ ಒಂದು ಬೃಹತ್ವಾದಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿವರೆಗೆ ಸರ್ಕಾರಗಳು ಹಾಗೂ ಅಧಿಕಾರಿ ವರ್ಗದವರು ನಮ್ಮನ್ನ ಒಡೆದಾಳುವಂತಹ ನೀತಿಯಲ್ಲಿ ಈ ಅಧಿಕಾರಿ ವರ್ಗದವರಿಗೆ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಒಡೆದು ಆಳಿ ಡಿವೈಡ್ ಅಂಡ್ ರೂಲ್ ಮಾಡಿ ನಮಗೆ ಈ ಗ್ರಾಮ ಪಂಚಾಯತಿಗಳ ಸೌಲಭ್ಯಗಳನ್ನ ತೆಗೆದುಕೊಳ್ಳಲು ವಂಚಿತರಾಗಿ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಆರಿಸಿ ಬರುವಾಗ ಸಾಕಷ್ಟು ಕನಸು ಕಂಡಿದ್ದೇವೆ. ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು, ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಬೇಕು, ಗ್ರಾಮಗಳನ್ನ ಗ್ರಾಮ ಸ್ವರಾಜ್ಯವಾಗಿ ಮಾಡಬೇಕು ಅನ್ನೋಂತಹ ವಿಚಾರ ಇಟ್ಕೊಂಡು ನಾವು ಚುನಾಯಿತರಾಗಿ ಆಚೆ ಬಂದು ಸುಮಾರು 4 ವರ್ಷಗಳು ಗತಿಸ್ತಾ ಇದ್ದೇವೆ. ನಾವು 2 ಸಲ ಹೋರಾಟ ಮಾಡಿದ್ರು ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿಲ್ಲ. ಆದ್ರೆ ಈ ಸಲ ನಾವು ಯಾವುದೇ ಕಾರಣಕ್ಕೂ ಫ್ರೀಡಂ ಪಾರ್ಕ್ ನಿಂದ ನಾವು ಕದಲುವುದಿಲ್ಲ. ನಾವು IDPR ಕುಟುಂಬದ ಎಲ್ಲ ಸದಸ್ಯರ ಬೇಡಿಕೆಗಳಿಗೆ ಈಡೇರುವವರೆಗೆ ನಾವು ಅಲ್ಲಿಂದ ಕದಲೋದಿಲ್ಲ, ಯಾವ ಭಯಕ್ಕೂ ಅಂಜೋದಿಲ್ಲ. ನಾವು ಈ ನಮ್ಮ ಬೇಡಿಕೆ ಈಡೇರುವವರೆಗೆ ಅಲ್ಲಿ ಅಹೋರಾತ್ರಿಯಾಗಿ ನಾವು ಹೋರಾಟ ಮಾಡ್ತೀವಿ. ತಾವೆಲ್ಲರೂ ಈ ವಿಜಯಪುರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಯವರು, SDA ಅವರು ಹಾಗೂ ಪಂಚ ನೌಕರರು ಎಲ್ಲರೂ ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅನ್ನುವಂತಹ ವಿಚಾರ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.